ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಮಾಂಗಲ್ಯ ಸೂತ್ರದ ವಾರ್ ಜೋರಾಗ್ತಾ ಇದೆ. ಹಿಂದೂಗಳ ಮಾಂಗಲ್ಯ ಸೂತ್ರಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜಸ್ಥಾನದಲ್ಲಿ ಮಾಂಗಲ್ಯ ಸೂತ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ರು. ಇದರ ವಿರುದ್ಧ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ. ಮಾಂಗಲ್ಯ ಸೂತ್ರವನ್ನ ರಾಜಕೀಯಕ್ಕೆ ಎಳೆದು ತಂದಿದ್ದು ತಪ್ಪು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಹೆಣ್ಣು ಮಕ್ಕಳ ಪಾವಿತ್ರ್ಯತೆ ವಿಚಾರದಲ್ಲಿ ಕೈ ಹಾಕಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮನುಷ್ಯರಾಗಿರೋರು ಪವಿತ್ರವಾದಂತಹ ತಾಳಿಯ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು. ಭಾರತಾಂಬೆ ಅಂತ ಹೇಳ್ತೀರಿ, ಮಾಂಗಲ್ಯದ ಬಗ್ಗೆ ಕೀಳಾಗಿ ಮಾತನಾಡ್ತೀರಾ. ಇದಕ್ಕೆ ಬಿಜೆಪಿಯವರು ಏನು ಹೇಳ್ತೀರಿ ಅಂತ ಮಧು ಬಂಗಾರಪ್ಪ ಕೂಡ ಸವಾಲು ಹಾಕಿದ್ದಾರೆ. ಮಾಂಗಲ್ಯ ಬಗ್ಗೆ ಮಾತಾಡ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅವರ ಹಿಂದೆ ತಗೊಂಡಿರ್ತಕ್ಕಂಥ ಅವ್ರ ಫ್ಯಾಮಿಲಿದ ಅವ್ರದ್ದು ಚರ್ಚೆಗೆ ನಾನು ಮಾಡಕ್ಕೆ ಹೋಗೋದಿಲ್ಲ ಅಂದೆ. ನಾನು ತುಂಬ ಚಿಕ್ಕವನು, ಸೂಕ್ಷ್ಮವಾಗಿರ್ತದೆ, ನಾನು ತುಂಬ ಚಿಕ್ಕವನು. ಆ ಮಾಂಗಲ್ಯನ ರಾಜಕಾರಣಕ್ಕೆ ತಂದು ಮತ ಕೇಳ್ತಾರಲ್ಲ ಅಂತ ಅದನ್ನೇ ಹೇಳಿದ್ದು ನಾನು. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಇಷ್ಟು ದೊಡ್ಡಕ್ಕೆ ಪೇಪರಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆದರೆ ಹೆಣ್ಮಕ್ಳು ಮಾಂಗಲ್ಯ ಬಗ್ಗೆ ಚರ್ಚೆ ಆಗ್ತದೆ ಅಂತ ಹೇಳಿದರೆ ನಾನು ಬೇರೆ ರೀತಿನೇ ಮಾತಾಡ್ಬೋದು. ಮಾತಾಡೋಕ್ಕೆ ಬರ್ತಾ ಇದ್ದ ವರ್ಡ್ಸು, ಆದರೆ ನಾನು ಅಷ್ಟು ಕೀಳ್ಮಟ್ಟಕ್ಕೆ ಹೋಗೋದು ಬೇಡ ಅಂಥೇಳಿ ತಾಳಿ ಬಗ್ಗೆ ಮಾತಾಡ್ತಕ್ಕಂಥ ವ್ಯವಸ್ಥೆನ ಇವತ್ತು ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿದರೆ ಇದರಂಥ ಒಂದು ಕೆಳಮಟ್ಟದ ರಾಜಕಾರಣ ಇನ್ಯಾವುದೋ ಜಾತಿ ಗೀತಿ ಮೀರಿದು ಮಾತಾಡ್ತಕ್ಕಂಥದ್ದು, ಅದನ್ನು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಬಿ ಜೆ ಪಿಯವರು ರಾಜಕಾರಣಕ್ಕೋಸ್ಕರ ಆ ಪವಿತ್ರವಾಗಿರ್ತಕ್ಕಂಥ ತಾಳಿ ಅಂತಕ್ಕಂಥದ್ದು ಮಾತನ್ನು ರಾಜಕಾರಣಕ್ಕೆ ತರ್ತಕ್ಕಂಥದ್ದನ್ನ 100% ಖಂಡನೆ ಮಾಡ್ತೀನಿ. ಬಿ ಜೆ ಪಿಯವರು ನಿಮಗೆ ದಮ್ಮು ತಾಕತ್ತಿದ್ದೆ ಸಮರ್ಥನೆ ಮಾಡ್ಕೊಳ್ತೀರಾ ಅನ್ನೋದನ್ನ ನೀವು ವೈರಲ್ ಆದರೂ ಮಾಡ್ಕೊಳ್ಳಿ, ಮೀಡಿಯಾದಲ್ಲೂ ಹೇಳ್ಕೊಳ್ಳಿ, ತಿಪ್ಪರಲಾಗ ಹೊಡ್ಕೊಳ್ಳಿ. ಸಮರ್ಥನೆ ಮಾಡ್ಕೊಳ್ಬೇಕು. ನೀವು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಭಾರತಾಂಬೆ ಅಂತ ಹೇಳೋದು ನಿಮ್ಮ ಬಾಯಿ ತುಂಬ ಹೇಳ್ತಿರಲ್ಲ, ಅದನ್ನೇನಾರು ಹೇಳಿದ್ರೆ ನೀವು ಸಮರ್ಥನೆ ಮಾಡ್ಕೊಳ್ಳಿ, ನೋಡೋಣ. ಇವತ್ತು ಚಾಲೆಂಜ್ ಹಾಕ್ತೀನಿ ನಾನು. ಮೋದಿಯವ್ರ ಭಾಷಣದ ತುಣುಕು ನಾನು ತೋರಿಸ್ಲೆ ನಿಮಗೆ. ನನಗೆ 100 ದಿವಸ ಬೇಕು ಕೊಡಿ, ಈ ದೇಶದ ಪ್ರಧಾನಮಂತ್ರಿ ಕಪ್ಪು ಹಣ ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂದಿದ್ದು ವಿಡಿಯೋ ಇದೆ. 2014 ಏನು ಭಾಷಣ ಮಾಡಿದ್ರಂತ ನೋಡಿ. ಅದಾದಮೇಲೆ 2 ಅವಧಿ ಒಳಗೆ ಭಾಷಣ ಏನು ನಾನು ಒಂದು ಸತ್ಯ ಹೇಳ್ತೀನಿ, ಬಿ ಜೆ ಪಿಯ ಮಿತ್ರರು ಮೋದಿಯವರೇ ನನಗನ್ಸಿದ ಮಟ್ಟಿಗೆ ನರೇಂದ್ರ ಮೋದಿ ಸಾಹೇಬ್ರೆ ಅವರು ಭಾಷಣ ಮಾಡಿದ್ದನ್ನು ತಾವೇ ರಿಪೀಟ್ ನೋಡ್ಕೊಂಬಿಟ್ರೆ ಈ ಸತ್ಯ ವಾರಣಾಸಿ ಒಳಗೆ ಬಿ ಜೆ ಪಿ ಓಟಾಕಾಗಲ್ಲ. ಅವರು ಮೋದಿಯವರು ಓಟಾಕಾಗಲ್ಲ. ಎಷ್ಟು ಸುಳ್ಳು ಹೇಳ್ಬಿಟ್ಟಿರೋನಂತ ಅವ್ರಿಗೆ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಅವ್ರ ವಿಡಿಯೋ ನೋಡ್ಕೋಬೇಕು ದಯಮಾಡಿ, ನನ್ನ ವಿನಂತಿ. ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಮಾತುಗಳನ್ನು, ಆ ಕೆಟ್ಟ ಮಟ್ಟಕ್ಕೆ ಹೋಗುವ ಮಾತುಗಳನ್ನು ಆಡಿರೋದಕ್ಕೆ ಸಾಧ್ಯ ಇಲ್ಲ. ಈಸ್ ಅಟ್ರಾಕ್ಟಿಂಗ್ ಡಿಸ್ಕ್ವಾಲಿಫಿಕೇಶನ್. ನಮಗೆ ಇರ್ತಕ್ಕಂಥ ಕೋಡ್ ಆಫ್ ಕಾಂಡಕ್ಟ್, ಚುನಾವಣಾ ನಿಯಮಗಳು, ಇವೆಲ್ಲವುಗಳು ಅವರು ಆಡಿದ ಧರ್ಮದ್ವೇಷಿ ಮಾತು ಅವರನ್ನು ಚುನಾವಣಾ ಅಭ್ಯರ್ಥಿಯಾಗಿ ಉಳಿಯೋದಕ್ಕೆ ಡಿಸ್ಕ್ವಾಲಿಫೈ ಆಗುವ ಎಲ್ಲ ಗುನ್ನೆಗಳನ್ನು ಅವರು ಮಾಡಿದ್ದಾರೆ, ತಪ್ಪುಗಳನ್ನು ಎಸಗಿದ್ದಾರೆ.